ಸರ್ ಅದು ನಾನು ಮಾಧ್ಯಮದಲ್ಲಿ ಬೆಳಗ್ಗೆ ನೋಡಿದೆ. ಏನು ಆಡಿಯೋ ನೀವು ತೋರಿಸ್ತಾ ಇದ್ದೀರಿ ನಿಮ್ಮ ಮಾಧ್ಯಮದಲ್ಲಿ ಬರ್ತಾ ಇದೆ, ಅದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಅದು ನಾವು ತೋರಿಸ್ತಾ ಇದ್ದೀವಿ ಅಂತೇಳಿ ಕೇಳಿದ್ವಿ. ಅದು ಯಾವ ಕಾರಣಕ್ಕೂ ಅದು ಸತ್ಯಕ್ಕೆ ದೂರಿರೋ ಮಾತು. ನಾವು ಜಮೀರ್ ಸಾಹೇಬರು ಆ ಥರ ಯಾವುದು ಮಾತಾಡಿಲ್ಲ ಫೋನ್ ಮುಖಾಂತರ. ಯಾವಾಗ ಜಮೀರ್ ಸಾಹೇಬರು ಮಾತಾಡಿದ್ರು ಪಕ್ಷ ಗೆಲ್ಲುವ ನಿಟ್ಟಿನಲ್ಲೇ ಮಾತಾಡಿದ್ದಾರೆ. ಪಕ್ಷದ ಹಿತದೃಷ್ಟಿಯಿಂದ ಪಕ್ಷದಲ್ಲಿ ಏನು ನಡೀತಾ ಇದೆ ಅಸಮಾಧಾನ ಎಲ್ಲ ಸರಿಪಡಿಸಬೇಕು, ಅವ್ರಿಗೆಲ್ಲರಿಗೂ ಸಮಾಧಾನ ಮಾಡಬೇಕು ಅಂತಲೇ ಹೇಳಿರೋದು ವಿನ ಅದು ಬಿಟ್ಟು ಬೇರೆ ವಿಚಾರ ಯಾವತ್ತೂ ಜಮೀರ್ ಸಾಹೇಬರು ನನ್ನ ಜೊತೆಗೆ ಮಾತಾಡಿದಿರಲಿಲ್ಲ. ಇದು ಯಾರು ಮಾತಾಡಿದ್ದಾರೆ, ಯಾರು ಬಿಟ್ಟಿದ್ದಾರೆ ಅವ್ರಿಗೆ ಕೇಳಬೇಕು. ಇವತ್ತಿಲ್ಲ ನಾಳೆ ಅದು ಗೊತ್ತಾಗ್ತದೆ, ಯಾರು ಬಿಟ್ಟಿದ್ದಾರೆ, ಯಾವ ಥರ ಸೃಷ್ಟಿ ಮಾಡಿದ್ದಾರೆ ಅಂತೇಳಿ ಗೊತ್ತಾಗುತ್ತೆ ಅವ್ರಿಗೆ. ಯಾರು ಸರ್ ಈ ಥರ ಇವಾಗ ಸಡನ್ನಾಗಿ ಆಡಿಯೋ ಎಲ್ಲ ಇದಾಗಿರೋದು? ಈಗ ನಾವಂತೂ ಮಾತಾಡಿಲ್ಲ ಆ ಥರ ಯಾವುದು. ಜಮೀರ್ ಸಾಹೇಬರು ನನಗೆ ಆ ಥರ ಯಾವುದು ಕೇಳಿಲ್ಲ ಮಾಹಿತಿ. ನಾನು ಅವ್ರಿಗೂ ಯಾವುದು ಅಂತ ಮಾಹಿತಿ ಕೊಟ್ಟಿರೋದು ಇದು ಇಲ್ಲ ನನ್ನ ಹತ್ರ. ನಾನು ಭಾಳ ಇದರಿಂದ ಹೇಳ್ತಾ ಇದ್ದೀನಿ, ಇದಕ್ಕೆ 100ಕ್ಕೆ 100% ಸತ್ಯಕ್ಕೆ ದೂರಿರೋ ಮಾತು. ಇದರಲ್ಲಿ ಮೇಲ್ನೋಟಕ್ಕೆ ಷಡ್ಯಂತ್ರ ಕಂಡು ಬರ್ತಾ ಇದೆ. ಯಾಕಂತೇಳಿದರೆ ನಾನು ಆ ಥರ ಮಾತಾಡದಿದ್ದಿದ್ದರೆ ನಾನು ಜಮೀರ್ ಸಾಹೇಬರು ಈಗ ಎಲೆಕ್ಷನ್ ಟೈಮಲ್ಲೇ ನೀವು ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಗೊತ್ತೈತಿ ಎಲ್ಲ ಎಷ್ಟು ನಮೂನೆ ಷಡ್ಯಂತ್ರಗಳು ಆದವು. ಅದಕ್ಕೆ ನಸೀರ್ ಸಾಹೇಬರಿಗೆ, ಜಬ್ಬಾರ್ ಸಾಹೇಬರಿಗೆ ಇವೆಲ್ಲ ಕ್ರಮ ಆದವು. ಅವ್ರಿಗೂ ಕೂಡ ಅನಾವಶ್ಯಕವಾಗಿ ಪಕ್ಷದಲ್ಲಿ ಒಂದು ಗೂಬೆ ಕೂರಿಸೋ ಕೆಲಸವನ್ನು ಮಾಡಿ ಅವರಿಗೆ ಸಸ್ಪೆಂಡ್ ಮಾಡಿದರು. ಆವಾಗಿಂದನೇ ಈ ಷಡ್ಯಂತ್ರ ನಡೀತಾ ಇದೆ. ಈಗ ಇದು ಹೊಸ ಬೆಳವಣಿಗೆ ನನಗೆ ನೋಡಿ ಆಶ್ಚರ್ಯ ಆಗ್ತಾ ಇದೆ. ಜಮೀರ್ ಸಾಹೇಬರು ನನ್ನ ಜೊತೆಗೆ ಸಂಪರ್ಕದಲ್ಲಿ ಮಾತಾಡಿರೋದು ಅಂಥೇಳಿ ತೋರಿಸಿದ್ವಿ. ನಾನು ನೋಡಿ ಆಶ್ಚರ್ಯ ಆದೆ. ಆ ಥರ ಮಾತುಗಳು ಜಮೀರ್ ಸಾಹೇಬರು ಯಾವುದೇ ಕಾರಣಕ್ಕೂ ನನ್ನ ಜೊತೆಗೆ ಮಾತಾಡೋದು ಇಲ್ಲ. ಸಂಪುಟ ರಚನೆ ಆಗ್ತಾ ಇದೆ. ಈಗ ಈ ಟೈಮಲ್ಲಿ ಜಮೀರ್ ಸಾಹೇಬರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಷಡ್ಯಂತ್ರ ನಡೆಸಬೇಕು ಅಂಥೇಳಿ ಈ ಷಡ್ಯಂತ್ರ ನಡೆಸ್ತಾ ಇದೆ. ಎಲ್ರಿಗೂ ಗೊತ್ತಾಗ್ತಾ ಇದೆ, ಮಾಧ್ಯಮದವ್ರಿಗೂ ಗೊತ್ತಾಗ್ತಾ ಇದೆ ಇದು. ಆದರೂ ಕೂಡ ನಮ್ಮ ಸಮಾಜ ಎಲ್ಲ ನೋಡ್ತಾ ಇದೆ ಯಾವ ಥರ ಅವ್ರ ಮೇಲೆ ಷಡ್ಯಂತ್ರ ನಡೆಸ್ತಾ ಇದೆ ಅಂಥೇಳಿ. ಯಾವುದೇ ಕಾರಣಕ್ಕೆ ಅವ್ರಿಗೆ ಏನು ಷಡ್ಯಂತ್ರ ಮಾಡಿದ್ರು ಅವ್ರಿಗೆ ಹಿನ್ನಡೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಪೋಸ್ಟ್ ಆಗುತ್ತೆ ಸರ್, ಅದು ಮಧ್ಯರಾತ್ರಿ 3 ಗಂಟೆಗೆ ಪೋಸ್ಟ್ ಮಾಡಿದ್ದಾರೆ. ಅದನ್ನ ಇವತ್ತು ಮಧ್ಯರಾತ್ರಿ 3 ಗಂಟೆಗೆ ಪೋಸ್ಟ್ ಮಾಡಿರೋ ಆಡಿಯೋ ಏನಂತ ಅನಿಸುತ್ತೆ ಸರ್? ಅಂದ್ರೆ ಈಗ ಅದು ಯಾರು ಮಾಡಿದ್ದಾರೆ ಅಂತ ನೋಡ್ಬೇಕು ನೀವು. ಎಲ್ಲಿಂದ ಬಂದಿದೆ ನಿಮಗೆ ಗೊತ್ತಿದೆ. ಅದು ಯಾರು ಮಾಡಿದ್ದಾರೆ, ಎಲ್ಲಿಂದ ತೆಗೆದ್ರು, ಯಾರು ಮಾಡಿದ್ರು, ಯಾರು ಆಡಿಯೋ ಕೊಟ್ಟರು ಅಂತೇಳಿ ಅವರು ಬಹಿರಂಗ ಪಡಿಸ್ಲಿ. ಅದು ಅದರಲ್ಲಿ ಒಂದಷ್ಟು ಮಾತಾಡಿದ್ದಾರೆ ಸರ್. ಅಂದ್ರೆ ನೀವು ಮಾತಾಡಿದ್ದು ಅನ್ನಲಾದ ವಿಡಿಯೋದಲ್ಲಿ ಈಗ ಬಿಜೆಪಿ ಅಭ್ಯರ್ಥಿ ಜೊತೆನೂ ಮಾತಾಡಿದ್ದೀನಿ, ನನ್ನ ಕಾಲು ಬೆಳಕು ಬಂದ ನಾನು ಶ್ರೀನಿವಾಸ್ ದಾಸ್ಕರಪ್ಪ ನನ್ನ ಫ್ರೆಂಡ್ ತಮ್ಮ, ನನಗೆ ಭಾಳ ಆಪ್ತ. ನಾನು ಬಿಡ್ರಿ, ನಮ್ಮ ನಾಯಕರಾದ ಮಲ್ಲಿಕಾರ್ಜುನರವರೇ ಹೇಳಿದ್ದಾರೆ, ಅವ್ರ ತಂದೆಯವರು ನಮಗೆಲ್ಲರೂ ಭಾಳ ಆಪ್ತರು ಅಂಥೇಳಿ. ಈಗ ನಾವು ಆ ವಿಚಾರದಲ್ಲಿ ನಾನು ಯಾವತ್ತೂ ಇನ್ನೂವರೆಗೂ ಟಿಲ್ ಟುಡೇ ನಾನು ಅವ್ರ ಜೊತೆಗೆ ಮಾತಾಡಿಲ್ಲ. ಶ್ರೀನಿವಾಸ್ ದಾಸ್ಕರಿಯಪ್ಪನ ಜೊತೆ ಶ್ರೀನಿವಾಸ್ ದಾಸ್ಕರಿಯಪ್ಪರವರು ನಾನು ವೋಟಿಂಗ್ ದಿವಸ ಹೋದಾಗ ಅಲ್ಲಿ ಅವರು ಬೂತ್ನಲ್ಲಿ ಬಂದು ಹೋಗ್ತಾಯಿದ್ರು. ಈಗ ಅದು ಗೊತ್ತಾಗಿದ್ರೆ ನಾನು ಬಹಿರಂಗ ಹೆಸರು ಸಮೇತ ಹೇಳ್ತಿದ್ದೆ. ಅದು ಮಾಡ್ಕೊತೀನಿ, ಮಾಹಿತಿ ತೊಗೊಳ್ತೀನಿ. ಮಾಹಿತಿ ತೊಗೊಂಡ ನಂತರ ನಿಮ್ಮ ಹತ್ರ ಬಹಿರಂಗವಾಗಿ ಹೇಳ್ತೀನಿ ಯಾರು ಮಾಡಿರ್ಬೋದು ಅಂತ. ಮಾತಾಡೇ ಇಲ್ಲ. ಹೌದು, ಅಂಥದ್ದೇನಾರು ನೀವು ಹೇಳ್ತಿರೋದು ನಾನು ಮಾತಾಡಿದ ಸತ್ಯ ಇದ್ದಿದ್ರೆ ನಾನು ವೈರಲ್ ಮಾಡಬೇಕು, ಇಲ್ಲಿದ್ರೆ ಜಮೀರ್ ಸಾಹೇಬರು ವೈರಲ್ ಮಾಡಬೇಕು. ಮಾತಾಡೇ ಇಲ್ಲ ಒಂದು. ಅದು ವೈರಲ್ ಮಾಡಿರೋದು ಯಾರು ಅಂತ ಅದು ನೀವು ಇದು ನೋಡ್ಕೊಬೇಕು. ಎಲ್ಲಿಂದ ಬಂತು ಅವರಿಗೆ ಕೇಳಿದರೆ ಗೊತ್ತಾಗುತ್ತೆ. ಅದು ಮತದಾನ ಆಗದ ದಿವಸ ಅಲ್ಲಲ್ಲ, ಅದು ಅದರಲ್ಲಿ ನೀವು ತೋರಿಸ್ತಿರೋದು ಮತದಾನದ ದಿವಸ. ಅದು ಎಲ್ಲೆಲ್ಲಿ ಏನಾಗ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ ಅವರು. ಎಲ್ಲೆಲ್ಲಿ ಏನಾಗ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಅದು ಮತದಾನದ ದಿವಸ. ನಾನು ಮತದಾನ ಮಾಡಿ ಬಂದು ನಾನು ಮಲ್ಕೊಂಡಿದ್ದು. ನಾನು ಯಾರು ಫೋನು ಅಟೆಂಡ್ ಮಾಡಿಲ್ಲ, ಯಾರು ಫೋನು ಮಾತಾಡಿಲ್ಲ. ಅವತ್ತು 100% ಎಡಿಟ್ ಮಾಡಿ ಮಾಡಿರೋದು. 100% ಮಾಡಿದ್ದಾರೆ. ಅದು ಯಾರು ವೈರಲ್ ಮಾಡಿದ್ದಾರೆ ಅವರು ಸಿಕ್ಕಿದ್ರೆ ಎಲ್ಲ ಗೊತ್ತಾಗ್ತದೆ, ಬಹಿರಂಗವಾಗಿ ಎಲ್ಲ ಬಯಲಿಗೆ ಬರ್ತದೆ. ಯಾಕೆ ಸರ್ ನಿಮ್ಮದು ಅಂದ್ರೆ ಬೆಂಗಳೂರಲ್ಲಾದ್ರೆ ಇವರು ಜಮೀರ್ ಸಾಹೇಬರು, ದಾವಣಗೆರೆಲ್ಲಾದ್ರೆ ಸಿರಾಜ್. ಯಾಕೆ ಸರ್ ಆ ರೀತಿ ನಿಮ್ಮದು ಹಳೆ ವಿಡಿಯೋಗಳು ವೈರಲ್ ಆಗುತ್ತೆ? ಹೌದು. ಈಗ ತಾವು ನೋಡಿದ್ರಿ 2023 ವೈರಲ್ ಮಾಡಿ ಅದು ಯಾವುದೇ ಒಂದು ಕಾರಣಾಂತರದಿಂದ ಆಗಿದ್ದು ವಿಚಾರ. ಅದಕ್ಕೆ ಸ್ಪಷ್ಟೀಕರಣನೂ ಕೊಟ್ಟೆ ನಾನು. ಅವ್ರು ಯಾರು ವಿಕ್ಟಿಮ್ ಇದ್ರು ಅವರು ನಿಮಗೆ ಹೇಳಿದ್ದಾರೆ, ಅವರು ಬಂದು ಸ್ಪಷ್ಟನೆ ಕೊಟ್ಟಿದ್ದಾರೆ.
ಈ ಥರ ಪದೇ ಪದೇ ಮಾಡ್ತಾ ಇದ್ದಾರೆ ನನ್ನ ಮೇಲೆ ಷಡ್ಯಂತ್ರ. ಅದು ಮಾಡಲಿ, ನನ್ನ ಮೇಲೆ ಎಷ್ಟೇ ಷಡ್ಯಂತ್ರ ಮಾಡಿದ್ರು ದೇವ್ರು ಇದ್ದಾನೆ ನೋಡ್ಕೊಂತಾನೆ. ಷಡ್ಯಂತ್ರ ಮಾಡೋರಿಗೆ ದೇವ್ರು ಒಳ್ಳೇದಿರಲಿ. ಈಗ ಈ ಜಮೀರ್ ಸಾಹೇಬರಿಗೆ ಮಾಡಿರೋದು ಉದ್ದೇಶಪೂರ್ವಕವಾಗಿ ಮೇಲ್ನೋಟಕ್ಕೆ ಎಲ್ಲ ರಾಜ್ಯಕ್ಕೆ ಗೊತ್ತಾಗ್ತಾ ಇದೆ, ಇಡೀ ದೇಶಕ್ಕೆ ಗೊತ್ತಾಗ್ತಾ ಇದೆ ಜಮೀರ್ ಸಾಹೇಬರಿಗೆ ಒಂದು ಸ್ಥಾನ ಕೊಡಬಾರ್ದು ಅಂತೇಳಿ ಒಂದು ಷಡ್ಯಂತ್ರ ಮಾಡೋಕ್ಕೆ ಇದು ಮಾಡಿದ್ದಾರೆ. ಆ ರೀತಿ ಷಡ್ಯಂತ್ರ ಮಾಡೋದಾದ್ರೆ ಅಲ್ಪಸಂಖ್ಯಾತ ಸಮುದಾಯದ ನಾಯಕರೇ ಮಾಡಬೇಕು. ಎಲ್ಲರೂ ಮಾಡಿರ್ಬೋದು, ನಮ್ಮ ಸಮುದಾಯದವರು ಮಾಡಿರ್ಬೋದು, ಬೇರೆ ಸಮುದಾಯದವರು ಇರ್ಬೋದು. ನಮ್ಮ ಸಮುದಾಯದವರು ಯಾರು ಮಾಡಿದ್ದಾರೆ ಅಂತ ಗೊತ್ತಿದ್ರೆ ನಾನು ನೇರವಾಗಿ ಹೆಸರು ಸಮೇತ ಹೇಳ್ತೀನಿ. ನನಗೇನು ಯಾರ್ದು ಭಯ ಇಲ್ಲ. ಯಾಕಂತೇಳಿದರೆ ಆ ಥರ ಮಾಡೋದು ಕ್ವಶನೇ ಬರೋದಿಲ್ಲ. ಜಮೀರ್ ಸಾಹೇಬರು ಪಕ್ಷದ ಶಿಸ್ತಿನ ಸಿಪಾಯಿ. ಪಕ್ಷಕ್ಕೋಸ್ಕರ ಏನಾದರೂ ಮಾಡ್ತಾರೆ ಅವರು, ಪಕ್ಷ ಗೆಲ್ಲೋಕ್ಕೋಸ್ಕರ. ಏನು ಕಂಪ್ಲೇಂಟ್ ಆದರೂ ಕೊಟ್ಟಿದ್ದಾರೆ ಸರ್ ಇವ್ರು ಏನಾದ್ರು? ನೋಡ್ಬೇಕು, ಈಗ ನಾನು ಚರ್ಚೆ ಮಾಡಿ ಕಾನೂನು ಸಲಹೆ ತೊಗೊಂಡು ನಾನು ಏನು ಮಾಡಬೇಕು ಅದು ಮಾಡ್ತೀನಿ. ಜಮೀರ್ ಅವ್ರು ಏನಾದರೂ ಮಾತಾಡಿ ಜಮೀರ್ ಸಾಹೇಬರು ನನ್ನ ಜೊತೆಗೆ ಏನು ಸಂಪರ್ಕದಲ್ಲಿ ಮಾತಾಡಿಲ್ಲ. ನಾನು ಬಕ್ರೀದ್ ದಿವಸ ನಾನು ಅವರಿಗೆ ವಿಶ್ ಮಾಡಿದೆ ಅಷ್ಟೇ ವಿನಃ ಅದು ಆದ ನಂತರ ಇತ್ತೀಚೆಗೆ ನಾನು ಒಂದು ತಿಂಗಳದಿಂದ ಅವ್ರ ಜೊತೆಗೆ ಸಂಪರ್ಕ ಮಾತನಾಡಲಿಲ್ಲ. ಯಾವುದೇ ವಿಚಾರದಲ್ಲಿ ಅವ್ರ ಜೊತೆಗೆ ಮಾತನಾಡಿರೋದು.